ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ನಾನು ಮಾತಾಡ್ತಾ ಇರೋದು ಕನ್ನಡದ ಟಾಪ್ ಹೀರೋಯಿನ್ನಲ್ಲಿ ಒಬ್ಬರಾಗಿರುವಂಥ ಡಿಂಪಲ್ ಕ್ವೀನ್, ಎಲ್ಲ ಹೃದಯದ ರಚಿತಾ ರಾಮ್ ಅವ್ರ ಬಗ್ಗೆ. ಅವ್ರ ಲೈಫ್ ಸ್ಟೈಲು, ಅವ್ರ ಜೀವನ ಶೈಲಿ ಹೇಗಿತ್ತು, ಸಿನಿಮಾ ಪಯಣ, ಯಶಸ್ಸು, ಫ್ಯಾನ್ಸ್ ಕನೆಕ್ಷನ್ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಚಿತಾ ರಾಮ್ ಅವರ ಮೂಲ ಹೆಸರು ಬಿಂದ್ಯಾ ರಾಮ್ ಅಂತ. ಇವರು 1992 ಅಕ್ಟೋಬರ್ 3 ತುಮಕೂರು ಜಿಲ್ಲೆಯಲ್ಲಿ ಜನಿಸ್ತಾರೆ. ಅವ್ರ ತಂದೆ KS ರಮೇಶ್ ಅವರು ಕ್ಲಾಸಿಕಲ್ ಡ್ಯಾನ್ಸರ್ ಟೀಚರ್ ಆಗಿರ್ತಾರೆ. ರಚಿತಾ ರಾಮ್ ಅವರು ಭರತನಾಟ್ಯ ಕಲಿತು 50ಕ್ಕೂ ಹೆಚ್ಚು ಸ್ಟೇಜ್ ಶೋನ ಭಾಗವಹಿಸ್ತಾರೆ. ಚಿಕ್ಕಂದಿನಿಂದಲೇ ನೃತ್ಯ ಕಲೆ, ಅಭಿನಯದ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ, ಅಭಿಮಾನ ಇತ್ತು. ಇದು ಮುಂದೆ ಕೂಡ ಅವ್ರ ಫ್ಯೂಚರ್ಗೆ ಬೇಸ್ ಆಯಿತು ಅಂತಲೇ ಹೇಳ್ಬೋದು. ರಚಿತಾ ಅವರು ಮೊದಲು TV ಸೀರಿಯಲ್ ಬೆಂಕಿಯಲ್ಲಿ ಹರಡಿದ ಹೂವು ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಾರೆ. ಆದರೆ ಅವ್ರ ದೊಡ್ಡ ಬ್ರೇಕ್ ಅಂತ ಆಗೋದು ಅಂತಂದರೆ 2013 ಬುಲ್ಬುಲ್ ಚಿತ್ರ ದರ್ಶನ್ ಅವ್ರ ಜೊತೆ. ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಓವರ್ ನೈಟ್ ಅವರು ಡಿಂಪಲ್ ಕ್ವೀನ್ ಆಗಿ ಜನ್ಮನ ಗೆಲ್ತಾರೆ. ಮುದ್ದಾದ ನಗು, ಇನ್ನೋಸೆಂಟು ಎಕ್ಸ್ಪ್ರೆಷನ್ನು ಕನ್ನಡದ ಆಡಿಯನ್ಸ್ಗೆ ಇನ್ಸ್ಟೆಂಟ್ಲಿ ಕನೆಕ್ಟ್ ಆಗೋದು ಅಂತಂದರೆ ಅದು ಬುಲ್ಬುಲ್ ಫಿಲಮಿಂದ ಇವರು. ಇನ್ನು ಇವರ ಕೆರಿಯರ್ ಹೈಲೈಟ್ಸ್ ನೋಡೋದಾದರೆ, ಬುಲ್ಬುಲ್ ನಂತರ ರಚಿತಾ ಅವ್ರಿಗೆ ಒಂದೊಂದೇ ಹಂತವಾಗಿ ಟಾಪ್ ಹೀರೋಯಿನ್ ಸ್ಥಾನಕ್ಕೆ ಏರ್ತಾರೆ. ಗಣೇಶ್ ಅವ್ರ ಜೊತೆ ದಿಲ್ ರಂಗಿಲ್ಲ, ಸುದೀಪ್ ಅವ್ರ ಜೊತೆ ರನ್ನ, ಪುನೀತ್ ಅವ್ರ ಜೊತೆ ಚಕ್ರವ್ಯೂಹ, ಸತೀಶ್ ನೀನಾಸಂ ಅವ್ರ ಜೊತೆ ಕೂಡ ಅಯೋಗ್ಯ ಫಿಲ್ಮ್ ಮಾಡ್ತಾರೆ ಇವರು. ಪುನೀತ್ ಅವ್ರ ಜೊತೆ ಮಾಡ್ತಂದ ನಟ ಸಾರ್ವಭೌಮ ಫಿಲಮ್ ಮತ್ತು ಫ್ಯಾನ್ಸ್ಗೆ ಅನ್ಫಾರ್ಗೆಟಬಲ್ ಮೂವಿ ಅಂತಲೇ ಹೇಳ್ಬೋದು. ಭರ್ಜರಿ, ಸೀತಾರಾಮ ಕಲ್ಯಾಣಮ್ಮ, ಮಾಸ್ ಫಿಲಮ್ಸ್ ಆಡಿಯನ್ಸ್ಗೆ ಈಕ್ವಲ್ ಫೇವ್ರೇಟ್ ಆಗಿದೆ. ಒಟ್ಟಾರೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿರ್ತಾರೆ. ಇಂದಿಗೂ ಇವರು ಕನ್ನಡದ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಹೀರೋಯಿನ್ ಲಿಸ್ಟಲ್ಲಿ ಮುಂಚಿತ ಸ್ಥಾನದಲ್ಲಿದ್ದಾರೆ. ಇವರ ಅಚೀವ್ಮೆಂಟ್ಸು, ಪಾಪ್ಯುಲಾರಿಟಿ ನೋಡೋದಾದರೆ, ಫ್ಯಾನ್ಸ್ ಅವರು ನೀಡಿದ ಹೆಸರು ಡಿಂಪಲ್ ಕ್ವೀನ್, ಸೈಮಾ ನಾಮಿನೇಷನ್ನು, ಫಿಲ್ಮ್ ಫೇರ್ ರೆಕಗ್ನೈಸೇಷನ್, ಹಲವಾರು ಪ್ರಶಸ್ತಿಗಳು ಇವ್ರಿಗೆ ಸಿಕ್ಕಿದೆ. ಡ್ಯಾನ್ಸು, ಬಬ್ಲಿ ನೇಚರು, ನ್ಯಾಚುರಲ್ ಆ್ಯಕ್ಟಿಂಗು, ಇವ್ರ ಫಾಲೋವರ್ಸು ಸದಾ ಟ್ರೆಂಡಿಂಗ್ ಹೀರೋಯಿನ್ನಲ್ಲಿರೋ ಥರ ಮಾಡಿದ್ದಾರೆ ಇವ್ರನ್ನ. ಪರ್ಸ್ನಲ್ ಲೈಫ್, ಕ್ಯಾರೆಕ್ಟರ್ ನೋಡೋದಾದರೆ, ಅವ್ರ ತಂದೆ ಅವರು ಡ್ಯಾನ್ಸ್ ಗುರುಗಳಾಗಿರ್ತಾರೆ. ಅವರು ನಿಧನರಾದ ನಂತರ ಫ್ಯಾಮಿಲಿಗೆ ಸ್ಟ್ರಾಂಗ್ ಸಪೋರ್ಟ್ ಕೊಡ್ತಾರೆ. ಇಂಟರ್ವ್ಯೂಸ್ನಲ್ಲಿ ಅವರು ಸದಾ ಹಂಬಲ್ ಆಗಿ ಕಾಣಿಸ್ತಾ ಇರ್ತಾರೆ. ಚಿಯರ್ಸ್ ವಿತ್ ಪರ್ಸ್ನಾಲಿಟಿ, ಗ್ರೌಂಡೆಡ್ ಲೈಫ್ ಸ್ಟೈಲ್ ಫ್ಯಾನ್ಸ್ ಅವ್ರಿಗೆ ಹೆಚ್ಚು ಇಷ್ಟ ಆಗಲು ಕಾರಣ ಆಗುತ್ತೆ. ಇನ್ನು ಸ್ಟೇಜ್ ಶೋನಲ್ಲಿ, ಕಲ್ಚರಲ್ ಪ್ರೋಗ್ರಾಮ್ಸು, ಸೋಷಿಯಲ್ ಸರ್ವಿಸ್ಗಳಲ್ಲೂ ಕೂಡ ಇವರು ಭಾಗವಹಿಸ್ತಾ ಇರ್ತಾರೆ. ಫ್ರೆಂಡ್ಸ್, ರಚಿತಾ ರಾಮ್ ಅವ್ರ ಪಯಣ ನೋಡಿದರೆ ಡೆಡಿಕೇಶನ್ನು, ಟ್ಯಾಲೆಂಟು ಮತ್ತು ಹಾರ್ಡ್ ವರ್ಕ್ ಇಲ್ಲದೆ ಕನಸುಗಳು ನಿಜ ಆಗೋದಿಲ್ಲ ಅನ್ನೋದಂತೂ ಸ್ಪಷ್ಟವಾಗುತ್ತೆ. ನಿಮಗೂ ಅವ್ರು ಯಾವ ಸಿನಿಮಾ ಹೆಚ್ಚು ಇಷ್ಟ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಬೇಗ ಹೊಸ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.